ಏಕಾದಶಿ ತಿನ್ನಬಾರದು ಅಂತುಂಟು. ಮನುಷ್ಯರ ವ್ರತ ಅದು ಏಕಾದಶಿ, ಬ್ರಾಹ್ಮಣರ ವ್ರತ ಅಲ್ಲ ಅದು. 15 ದಿನಕ್ಕೊಮ್ಮೆ ಉಪವಾಸ ಮಾಡಿ, ಅದು ಎಷ್ಟು ಒಳ್ಳೆಯದು. ಸಮಗ್ರ ದೇಶದಲ್ಲಿ ಯಾವಾಗಲೂ ತಿಂತಾ ಇದ್ರೆ ನೂರಾರು ರೋಗಗಳು ಬರುತ್ತೆ. ರೋಗಗಳು ಬರಬಾರದು ಅಂದರೆ 15 ದಿನಕ್ಕೊಮ್ಮೆ ಉಪವಾಸ ಮಾಡಿ, ಸಮಗ್ರ ದೇಶಕ್ಕೆ ಕಲ್ಯಾಣ ಆಗುತ್ತೆ. ಯಾಕೆ ಹೇಳಿ? ಇವತ್ತಿನ ಸೈನ್ಸ್ ಹೇಳುತ್ತೆ, ನೀವು ನಿರಂತರ 20 ಗಂಟೆ ದೇಹವನ್ನು ಖಾಲಿ ಬಿಟ್ಟರೆ ಕ್ಯಾನ್ಸರಿನ ಜೀವಕೋಶಗಳೆಲ್ಲ ನಾಶವಾಗುತ್ತಂತೆ. ಕ್ಯಾನ್ಸರ್ನ ಸಾಯಿಸುವ ಶಕ್ತಿ ಉಪವಾಸದಲ್ಲಿದೆ. ದೇಹಕ್ಕೊಂದು ಸರ್ವಿಸ್ ಬೇಡವೆ? ತಿಂತಾನೆ ಇರೋದಾ? ನಭೋಕ್ತವ್ಯಂ ಸಂಪ್ರಾಪ್ತಿ ಹರಿವಾಸರೆ. ಇವತ್ತು ಹರಿದಿನ, ತಿನ್ನಬಾರದು. ತಿಂದರೆ ಅದು ಗೋಮಾಂಸ ತಿಂದದ್ದಕ್ಕಿಂತ ದೊಡ್ಡ ಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ಕುಡಿಯುವ ನೀರು ನಾಯಿಯ ಮೂತ್ರಕ್ಕೆ ಸಮಾನವಾಗುತ್ತೆ ಅಂತ ನಿಂದನೆ ಮಾಡಿದ್ದಾರೆ. ತಿನ್ನಬಾರದು. ಕೆಲವರು ಹೇಳೋದು ಇವತ್ತು ಉಪವಾಸ. ಆಚಾರ್ಯರೇ, ನಾವು ಉಪವಾಸ. ಎಂಥ ಉಪವಾಸ? ಉಪಹಾರದಲ್ಲೇ ವಾಸ. ಅನ್ನ ತಿನ್ನಲಿಲ್ಲ ಅಂತ. 20 ಉಪಹಾರಗಳು, ವೆರೈಟಿ ಉಪಹಾರ. ತಿನ್ನಲೇಬಾರದು. ನಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೆ. ಇದು ವೇದವ್ಯಾಸರೆಯವರು ಮಾಡಿದ ಒಂದಷ್ಟು ಆರೋಗ್ಯದ ಕಾನೂನುಗಳು. ನಾತ್ಯಷ್ಟತಸ್ತು ಯೋಗೋಸ್ತಿ. ತುಂಬ ತಿಂತಾನೆ ಇದ್ರೆ ನಿಮಗೆ ಯಾವುದೇ ಧ್ಯಾನದ ಯೋಗಗಳು ಬರೋದಿಲ್ಲ. 15 ದಿನಕ್ಕೊಮ್ಮೆ ಈ ದೇಹಕ್ಕೆ ಸರ್ವೀಸ್ ಕೊಡಿ. ಅದು ಮಾಡಿ, ಇಲ್ಲದೇ ಇದ್ರೆ ಮಹಾಪಾಪ ಬರುತ್ತೆ. ಹೀಗೆಲ್ಲ ಎಚ್ಚರಿಸಿದ್ದಾರೆ. ಒಬ್ಬರು ಬೆಂಗಳೂರಿನಲ್ಲಿ PhD ಮಾಡಿದ್ದಾರೆ. ಏಕಾದಶಿ ದಿವಸ ಬೀದಿ ನಾಯಿಗಳು ಅನ್ನ ತಿನ್ನೋದಿಲ್ಲ ಅಂತ ಒಂದು PhD ಸಬ್ಜೆಕ್ಟ್ ಇದೆ. ಪ್ರಾಣಿಗಳು ತಿನ್ನೋದಿಲ್ಲ ಅಂತ. ಅಷ್ಟು ಈ ವ್ರತಕ್ಕೆ ಮಹತ್ವವನ್ನು ನೀಡಿದ್ದಾರೆ. ಸಕಲ ವ್ರತಗಳು ಏಕಾದಶಿ ವ್ರತದ ಹಿಂದೆ. ಅವನ ಅಧೀನವಾಗಿ ಜಗತ್ತು ನಡೆದರೆ ಯಾವ ರೋಗ ರುಜಿನಗಳು ಬರುವುದಿಲ್ಲ. ದೇವರು ಹೇಳಿದಂತೆ ಅವನ ರೂಲ್ಸ್ಗಳನ್ನು ನಾವು ಪಾಲಿಸ್ತಾ ಹೋದರೆ ಸಮಗ್ರ ದೇಶ, ನಮ್ಮ ಮನೆ, ನಮ್ಮ ಆತ್ಮ ವಿಕಸನ ಎಲ್ಲ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅವನ ರೂಲ್ಸನ್ನು ಮೀರಿ ನಡೆದರೆ ಏಧಮಾನದ್ಬಿಟ್ಟು ಅದಕ್ಕೆ ಸರಿಯಾದ ಪೆಟ್ಟನ್ನು ಅನುಭವಿಸಬೇಕಾಗುತ್ತೆ. ಅತಿ ಸರ್ವತ್ರ ವರ್ಜಯೇ. ನಮ್ಮ ಬದುಕಿನ ಕ್ರಮ ಹೇಗಿರಬೇಕು, ನಾವು ಸುಖಗಳನ್ನು ಹೇಗೆ ಅನುಭವಿಸಬೇಕು, ನಮ್ಮ ಯಾವ ನೀತಿಗಳನ್ನು ಅನುಷ್ಠಾನ ಮಾಡಬೇಕು, ಎಲ್ಲದಕ್ಕೂ ಮಾರ್ಗದರ್ಶನ ಭಾಗವತ ನೀಡುತ್ತೆ.